ಯಾವುದು ಒಂದು ವೋಟ್ SIR ಮ್ಯಾಪಿಂಗ್ ಅದು ಕಾನೂನು ಪ್ರಕಾರ ನಡೆಯುವಂಥದ್ದು. ಕಾನೂನು ಪ್ರಕಾರ ನಾನು ಹೇಳ್ತಾ ಇರೋದು, ಚುನಾವಣಾ ಆಯೋಗ ಎಲ್ಲಾ ಪಾರ್ಟಿಗೂ ಒಬ್ಬೊಬ್ಬರನ್ನ BLA 1 BLA 2 ನೇಮಕ ಮಾಡಕ್ಕೆ ಅಧಿಕಾರ ಕೊಟ್ಟಿದೆ. ಅವರ ಹೆಸರು ರಿಜಿಸ್ಟರ್ ಆಗಿದೆ, ಚುನಾವಣಾ ಆಯೋಗದಲ್ಲಿ ರಿಜಿಸ್ಟರ್ ಆಗಿದೆ. ಅವ್ರ BLA 2 ಅಧಿಕಾರಿಗಳ ಜೊತೆ ಹೋಗಕ್ಕೆ ಚುನಾವಣಾ ಆಯೋಗನೇ ಪ್ರಾವಿಷನ್ ಮಾಡಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ. ಅವ್ರು ಹೋಗಿ ವೆರಿಫೈ ಮಾಡ್ತಾ ಇದ್ರೆ ಅಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದಾರೆ ಮಾಡಬಾರ್ದು ಅನ್ನೋದಾದ್ರೆ ಏನಿದು ಗೂಂಡಾಗಿರಿನಾ? ಯಾಕೆ ಮಾಡಬಾರ್ದು? ಕಾನೂನು ಪ್ರಕಾರ ಚುನಾವಣಾ ಆಯೋಗನ ನೇಮಕ ಮಾಡಿದ್ಮೇಲೆ ಅವ್ರ ಹೆಸರು ಅನೌನ್ಸ್ ಮಾಡಿದ್ಮೇಲೆ ಅವ್ರನ್ನ ತಡೆಯಕ್ಕೆ ಅಧಿಕಾರ ಏನಿದೆ? ಒಬ್ಬ ಮಹಿಳೆಯನ್ನ ಅರೆಸ್ಟ್ ಮಾಡಕ್ಕೆ ನೀವು 40 ಜನ ಪೊಲೀಸರು ಬರ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಅದು ಯಾವುದೋ ಕಾರ್ಪೊರೇಟರು ಅವ್ರು ಹೇಳಿದ್ರು ಅಂತೇಳಿ ಕಂಪ್ಲೇಂಟ್ ಲಾಡ್ಜು. ಇದು ರಾಜಕೀಯ ಪ್ರೇರಿತ. ಹಿಂದೆನೂ ಕೂಡ ಈ ಪೊಲೀಸರು ಏನ್ ಹೇಳ್ತಾ ಇದ್ದಾರೆ? ಹಿಂದೆ ಆ ಅಮ್ಮನ ಮೇಲೆ 3-4 ಕೇಸ್ ಇತ್ತಂತೆ. ಊನಪ್ಪ, ಕೇಸ್ ಹಾಕಿದವ್ರು ಯಾರು? ನೀವೇ ತಾನೇ ಕದೀಮ್ರು, ನೀವೇ ತಾನೇ. ಯಾಕೆ ಹಾಕಿದ್ರಿ? ಆ ಕಾರ್ಪೊರೇಟರ್ ಮಾತು ಕೇಳ್ಕೊಂಡು ಹಾಕಿರೋದು ನೀವು. ಅದೇ ಕಾಂಗ್ರೆಸ್ ಕಾರ್ಪೊರೇಟರ್ ಮಾತು ಕೇಳ್ಕೊಂಡು ಹಾಕಿರೋದು. ಅಂದ್ರೆ ಬಿಜೆಪಿಯವರು ಹೋಗಿ ಅಲ್ಲಿ ಯಾವುದೇ ಓಟನ್ನ ಸೇರಿಸಬಾರ್ದು, ಡಿಲೀಟು ಮಾಡಬಾರ್ದು. ಏನ್ ಗೂಂಡಾ ರಾಜ್ಯನಾ? ಕೇಂದ್ರ ಸರ್ಕಾರ, ಚುನಾವಣಾ ಆಯೋಗ ಮಾಡಿರುವಂತ ಕಾನೂನನ್ನ ಪಾಲನೆ ಮಾಡ್ತಾ ಇದ್ದಾರೆ ಅಷ್ಟೇ. ಕಾರ್ಪೊರೇಟರ್ ಹೇಳಿದ್ರು ಅಂತ 3 ಕೇಸ್ ಹಾಕ್ಬಿಟ್ಟು ಈ ಪೊಲೀಸರು ಅದನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಇವರು ಇದೆ ಅಂತಲ್ಲ, ಹಿಂದೆನೂ ಕೂಡ ಈ ಅಮ್ಮನ ಮೇಲೆ ಕೇಸ್ ಇತ್ತಂತೆ. ಕೇಸ್ ಹಾಕಿದವ್ರು ಯಾರು? ನೀವೇ ತಾನೇ ಕಳ್ಳರು. ಇದೇ ಕಾರ್ಪೊರೇಟರ್ ಮಾತು ಕೇಳ್ಕೊಂಡು ನೀವೇ ಹಾಕಿದ್ದೀರಾ ಕೇಸು. ಅಂದ್ರೆ ಪೊಲಿಟಿಕಲಿ ಆ ವಾರ್ಡ್ ಅಲ್ಲಿ ಯಾರು ಹೋಗಂಗಿಲ್ಲ. ಯಾವುದೇ ಕಾಂಗ್ರೆಸ್ ಬಿಟ್ಟು ಬೇರೆ ಪಾರ್ಟಿಯರು ಹೋಗಬಾರ್ದು. ಧಮಕಿ ಹಾಕಿದಾರೆ ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ಗೆ. ನೀನೇನಾನ ಬಂದು ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನನಗೆ ಪಕ್ಕಾ ಮಾಹಿತಿ, ನನಗೆ ಪೊಲೀಸ್ ಇಲಾಖೆಯಿಂದ ಬಂದಿರೋ ಮಾಹಿತಿ, ನನಗೆ ನೀನೇನಾನ ಅರೆಸ್ಟ್ ಮಾಡಿಲ್ಲ, ಅಮ್ಮನ್ ತಗೊಂಡು ಜೈಲ್ಗೆ ಕಳಿಸಿಲ್ಲ ಅಂದ್ರೆ ನಿನ್ನ 3 ದಿನದಲ್ಲಿ ಇಲ್ಲಿಂದ ಎತ್ತಂಗಡಿ ಮಾಡಿಸ್ತೀನಿ ಅಂತ ಧಮಕಿ ಹಾಕಿದ್ದಾರೆ. ರಾಜ್ಯದಲ್ಲಿ ಈ ತರದ ಒಬ್ಬ ಸಣ್ಣ ಹೆಣ್ಣು ಮಗಳನ್ನ ಅರೆಸ್ಟ್ ಮಾಡಕ್ಕೆ 40 ಜನ ರಿಸರ್ವ್ ವ್ಯಾನ್. ಇಲ್ಲಿ ಬಾಂಗ್ಲಾದೇಶದವ್ರು ಇದಾರಲ್ಲಪ್ಪ, ಯಾವ ರಿಸರ್ವ್ ವ್ಯಾನ್ ತಗೊಂಡೋಗಿದ್ದೀರಾ ಅವ್ರನ್ನ ಅರೆಸ್ಟ್ ಮಾಡಕ್ಕೆ? ದೇಶ ದ್ರೋಹಿಗಳನ್ನ. ಮನೆ 7 ಕೋಟಿ ಕದ್ರಲ್ಲ, ಆ ಕದ್ದೋರ್ನ ಅರೆಸ್ಟ್ ಮಾಡಕ್ಕೂ ಒಂದು ವ್ಯಾನ್ ತಗೊಂಡೋಗಿಲ್ಲ ನೀವು. ಕದ್ದೋರ್ನ ಅರೆಸ್ಟ್ ಅವನೇ ಸಿಕ್ಕಾಕೊಂಡಿದ್ದು. ನಾನು ಪೊಲೀಸರನ್ನ ಮೀಟಿಂಗ್ ಕರೆದಿದ್ದೆ ಮೊನ್ನೆ, ಎನ್ಕ್ವೈರಿ ಮಾಡಿದಾಗ ಇದು ನಿಮ್ಗೆ ಗೊತ್ತಿರಲಿ, ಈ ಸತ್ಯನ ಇವತ್ತು ಹೇಳ್ತಾ ಇದ್ದೀನಿ ನಾನು. ಈ ಸತ್ಯನ ನೀವೆಲ್ಲ ಅಂತ ಹೇಳ್ಕೊಂಡಿದ್ರಿ. ಗೃಹ ಸಚಿವರು ಶಬಾಸ್ ಅಂದ್ಬಿಟ್ರಂತೆ, ಪೊಲೀಸರಿಗೆ ಶಬಾಸ್. 5 ತಂಡಗಳು, 4 ಈ ಕಡೆ, 4 1 ಈ ಕಡೆ ಅಂತ ಎಲ್ಲ. ಹಿಂದೆ ರಾಮ ಕಳಿಸಿದ್ನಲ್ಲ ಸೀತೆನ ಹುಡ್ಕಕ್ಕೆ, ಹಿಂಗೆ ಈ ಕಡೆ ಒಂದು ಹಂಗೆ. ಇವ್ರು ಹೇಳೋದ್ ಪ್ರಕಾರ ಅಲ್ಲಿ ಏನಾಯ್ತು ಅಂದ್ರೆ, ಯಾರು ಕಾರನ್ನ ಕೊಟ್ಟಿದ್ದ, ಬಾಡಿಗೆ ಕೊಟ್ಟಿದ್ನೋ ತಗೊಂಡೋಗಿದ್ನೋ, ಅದು ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂತು ಫೋಟೋ. ಅವನೇನ್ ಮಾಡ್ದ, ರಾತ್ರಿ ಹೋಗಿ 12 ಗಂಟೆಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ದ, ಸರ್ ಅದು ನಂದೇ ಕಾರು. ಇಂತೋನು ನಿಮ್ಮ ಕಾನ್ಸ್ಟೇಬಲ್ ಯಾರು ಸಿಕ್ಕಾಕೊಂಡಿದ್ದಾನ ಇದ್ರ ಆಡುಗೋಡಿನೋ ಅವನು, ಅವನು ಬಂದು ನನ್ನ ಹತ್ರ ಈ ಕಾರ್ ತಗೊಂಡೋದ ಅಂತ ಹೇಳ್ದ. ಅಷ್ಟೇ ಮುಗಿದೋಯ್ತು, ಎಲ್ಲ ಸಿಕ್ಕಾಕೊಂಬಿಟ್ರು. ಪೊಲೀಸರು ಏನು ಸತತ ಪ್ರಯತ್ನ, ಏನು ತಂಡಗಳು. ನಮ್ ನೋಡಿದೆ ಹೋಮ್ ಮಿನಿಸ್ಟರ್, ತಂಡಗಳು ಪ್ರಚಂಡ ಅವತಾರಗಳನ್ನೆಲ್ಲ ಹೇಳ್ಬಿಟ್ರು. ಇಲ್ಲಿ ನಡೆದು ಇಷ್ಟೇ. ಅವನು ಈಸಿ 12 ಗಂಟೆಗೆ ಹೇಳ್ದ, 1 ಗಂಟೆಗೆ ಅವನು ಲಿಫ್ಟ್ ಮಾಡ್ಬಿಟ್ರು, ಮುಗಿದೋಯ್ತು. ಅವನು ಯಾರ್ಯಾರಿದ್ದ ಎಲ್ಲರನ್ನು ಬಾಯ್ ಬಿಟ್ಟ, ಎಲ್ಲರದು ಬಂದ್ಬಿಡ್ತ ಅಷ್ಟೇ. ಅರೆಸ್ಟ್. ಅವನು ಎಲ್ಲೆಲ್ಲಿ ಹೋಗಿದ್ದ, ದುಡ್ಡು ತಗೊಂಡು ಅವರ ಕಳ್ತನ ಮಾಡಿದ್ದು 2 ಕೋಟಿ ಏನೋ ಅಂತ ಅನ್ಗಂಡ್ ಕಳ್ತನ ಮಾಡಿದ್ರಂತೆ. ಅದು 7 ಕೋಟಿ ಇದಕ್ಕಾಗಿಲ್ಲ ಅವ್ರ ಕೈಲಿ.
ಸಿಕ್ಕಾಕಂತು. ಇಷ್ಟು ಘಟನೆ. ಇಲ್ಲಿ ಈ ಹುಬ್ಬಳ್ಳಿಯ ಘಟನೆ ಇದೆಯಲ್ಲ, ಇದು ಕರ್ನಾಟಕ ರಾಜ್ಯದ ಪೊಲೀಸರಿಗೆ ಒಂದು ರೀತಿ ದುಶ್ಯಾಸನ ಪಟ್ಟ. ಇಷ್ಟು ದಿನ ಪೊಲೀಸರೇ ಕಳ್ಳರು ಅಂತ ಆಗಿತ್ತು. ಈಗ ಇದೊಂದು ಹೊಸ ಆಡ್. ದುಶ್ಯಾಸನರು ಪೊಲೀಸರೇ, ಪೊಲೀಸ್ ವ್ಯಾನ್ ಅಲ್ಲಿ ಅದು 40 ಜನ ಪೊಲೀಸರು, ಒಬ್ಬ ಮಹಿಳೆ, ಅವು ಬಿಚ್ಕೊಂಡ್ಬಿಡ್ತಾಳಂತೆ. ಹೆಂಗೆ? ಇದುವರೆಗೂ ಕೂಡ ಈ ತರದ ಸಿದ್ದರಾಮಯ್ಯ ಬಂದು 2 ವರ್ಷ 7 ತಿಂಗಳಲ್ಲಿ ಒಟ್ಟು ಅತ್ಯಾಚಾರ ಪ್ರಕರಣಗಳು ಇವೆಲ್ಲ ಒಟ್ಟು 43,053 ಪ್ರಕರಣ ದಾಖಲಾಗಿದೆ. ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ 43,053 43,053 ಇಷ್ಟು ಪ್ರಕರಣಗಳಾಗಿದೆ. ನನಗನ್ಸುತ್ತೆ ದೇವರಾಜ ಅರಸು ಅವರಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ, ಅವರು 7 ವರ್ಷದಲ್ಲಿ ಇಷ್ಟಾಗಿಲ್ಲ. ಅವರ 7 ವರ್ಷದ ಟರ್ಮ್ ಅಲ್ಲಿ ಇಷ್ಟಾಗಿಲ್ಲ. ಇವರು 2.5 ವರ್ಷಕ್ಕೆ ಇಷ್ಟು. ಇದನ್ನ ಸಾಧನೆ ಬಾಯಲ್ಲಿ ಮಾತ್ರ ಹೇಳೋದು. ನನ್ನ ಹೋಲಿಸಬೇಡಿ ದೇವರಾಜ ಅರಸಿಗೆ, ದಯವಿಟ್ಟು ಹೋಲಿಸಬೇಡಿ. ಅಂದ್ರೆ ಅವ್ರಿಗಿಂತ ಮೇಲೆ ಇಡಿ ಅಂತನಾ? ಅವ್ರಿಗಿಂತ ಮೇಲೆ ಇಡಿ ನನ್ನ ಸ್ವಲ್ಪ, ಯಾಕಂದ್ರೆ ಒಂದಿನ ಅವ್ರಿಗಿಂತ ಎಕ್ಸ್ಟ್ರಾ ಇದ್ದೀನಿ ಅಂತ ಮೇಲೆ ಇಡಿ ಅಂತನಾ? ಆ ಡೈಲಾಗ್ ಬೇರೆ ಕೊಡ್ತೀರಾ. ಇಲ್ಲಿ ಕರ್ನಾಟಕದ ಮುಖ್ಯಸ್ಥರಾಗಿ ಮುಖ್ಯಮಂತ್ರಿಗಳು ಆಡದಂತ ಮಾತು ನಿಜಕ್ಕೂ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಡುವಂತ ಮಾತಲ್ಲ. ಕಾನೂನು ಗೊತ್ತಿರುವಂತವ್ರು. ಇದು ಮಹಿಳೆಗೆ ಸಂಬಂಧಪಟ್ಟ, ಇಡೀ ರಾಜ್ಯದ ಮಹಿಳೆಯರಿಗೆ ಸಂಬಂಧಪಟ್ಟ ಘನತೆಯ ಪ್ರಶ್ನೆ ಇದು. ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಮಹಿಳಾ ಆಯೋಗ ರಿಜಿಸ್ಟರ್ ಮಾಡಿದೆ. ಚಿಮಾರಿ ಹಾಕಿದ್ದಾರೆ. ರಾಜ್ಯ ಸರ್ಕಾರಕ್ಕೆ, ಪೊಲೀಸರಿಗೆ ಚಿಮಾರಿ ಹಾಕಿದ್ದಾರೆ. ಎಫ್ಐಆರ್ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ನಾನು ಕೂಡ ಈಗ ಮಾನವ ಹಕ್ಕು ಆಯೋಗಕ್ಕೆ ಪತ್ರ ಬರೆದು ಮೇಲ್ ಮಾಡಿದ್ದೀನಿ. ನಾನು ಕೂಡ ಆಗಲೇ ಮೇಲ್ ಮಾಡಿದ್ದೀನಿ. ಮತ್ತು ಮಹಿಳಾ ಆಯೋಗಕ್ಕೂ ಕೂಡ ಪತ್ರವನ್ನು ಬರೆದಿದ್ದೀನಿ, ಮೇಲ್ ಮಾಡಿದ್ದೀನಿ. ಅದನ್ನು ಕೂಡ ಮೇಲ್ ಮಾಡಿದ್ದೀನಿ. ಅದರ ಕಾಪಿನೂ ನಿಮ್ಗೆ ಕೊಡ್ತೀನಿ. ನಾನು ಈಗಾಗಲೇ ನಾನು ಕೂಡ ಮಾಡಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.